ನಮಸ್ಕಾರ ಸ್ಟೂಡೆಂಟ್ಸ್. ಸೊ ಇವತ್ತು ನೀವು ರಿಲೇಷನ್ ಬಿಟ್ವೀನ್ ಎಫ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ ನೋಡ್ತಾ ಇದ್ದೀರಾ. ಸೊ ಇದಕ್ಕಿಂತ ಮುಂಚೆ ನಾವು ಮಾಡಿದ್ದು ವಿಡಿಯೋಸ್ ಅಂದರೆ ರೇ ಆಪ್ಟಿಕ್ ಬೇಸಿಕ್ಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ರೈಟ್. 1 to 5 5 ಪಾರ್ಟ್ ಬೇಸಿಕ್ಸ್ ಮಾಡಿದ್ದೀವಿ. ಸೊ ಇವನು ನೀವು ನೋಡ್ಕೊಂಡು ಬಂದರೆ ಬೇಗ ಅರ್ಥ ಆಗುತ್ತೆ. ಇದು ರೇ ಆಪ್ಟಿಕ್ಸ್ ನಿಮಗೆ ಬೇಗ ಅರ್ಥ ಆಗುತ್ತೆ ರೈಟ್. ಸೊ ನಾವು ಏನು ಡಿಸ್ಕಸ್ ಮಾಡಿದ್ವಿ ಬೇಸಿಕ್ಸಲ್ಲಿ ಅಂದರೆ ವಾಟ್ ಈಸ್ ರಿಫ್ಲೆಕ್ಷನ್, ವಾಟ್ ಈಸ್ ರಿಫ್ರಾಕ್ಷನ್, ವಾಟ್ ಈಸ್ ಬೀಮ್, ಓಕೆ. ಸೊ ವಾಟ್ ಆರ್ ಪ್ಯಾರಾಕ್ಸೆಲ್ ರೇಸ್, ವಾಟ್ ಆರ್ ಮಾರ್ಜಿನಲ್ ರೇಸ್, ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಇದನ್ನು ಡೀಟೇಲಾಗಿ ಅನಾಲೈಸಿಸ್ ಮಾಡಿದ್ವಿ. ಮತ್ತು ಸೈನ್ ಕನ್ವೆನ್ಷನ್ ಹೆಂಗಾಗುತ್ತೆ, ಕಾನ್ವೆಕ್ಸ್ ಲೆನ್ಸ್ಗೆ, ಕಾನ್ಕೇವ್ ಲೆನ್ಸ್ಗೆ, ಈ ಎಲ್ಲ ಬೇಸಿಕ್ಸ್ನ ನಾವು ಪಾರ್ಟ್ 1 to 5 ಅಲ್ಲಿ ಟೀಚ್ ಮಾಡಿದ್ದೀವಿ. ಸೊ ಇವತ್ತು ನೀವು ನೋಡಬೇಕಾಗಿರೋದು ದ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ಇದು ನಿಮ್ಗೆ ಕೇಳ್ಬೋದು, 3 marks ನಂಗೆ ಕೇಳ್ಬೋದು ಇದು ಕ್ವಶನ್. ಸೊ ಮತ್ತು ನಿಮಗೆ CET ನಿಮ್ಮದು ನೀಟಲ್ಲಿ ಹೆಲ್ಪ್ ಆಗುತ್ತೆ. ಸೊ F = R/2 ಇರೋದು ನಿಮ್ಮದು ಆನ್ಸರ್ ರೈಟ್. ಸೊ ಇದು ನಾವು ಡಿರೈವ್ ಮಾಡ್ತಿರೋದು ಕಾನ್ಕೇವ್ ಮಿರರ್ಗೆ ರೈಟ್. ಸೊ ಫಸ್ಟ್ ಏನಂದರೆ ನಾವು ಕಾನ್ಕೇವ್ ಮಿರರ್ ಡ್ರಾ ಮಾಡ್ತೀವಿ ರೈಟ್. ಸೊ ಇದ್ರ ಪೂರ್ತಿ ಬೇಸಿಕ್ಸ್, ಇದು ಕಾನ್ಕೇವ್ ಮಿರರ್ ಯಾಕಂತಾರೆ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ನಾವು ಬೇಸಿಕ್ಸಲ್ಲಿ. ನೀವು ನೋಡ್ಕೊಂಡು ಬಂದರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ ರೈಟ್. ಸೊ ಇದು ನಮ್ಮದು ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಆಗಿನ ನಾವು ಇದನ್ನ ಒಂದು ಪೋಲ್ ಅಂತ ತಗೋತೀವಿ. ಸೆಂಟರ್ ಪಾರ್ಟ್ ಆಫ್ ದ ಮಿರರ್ ಏನಂತೀವಿ, ಪೋಲ್ ರೈಟ್. ಸೊ ಇವಾಗ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ತೀವಿ ರೈಟ್. ಸೊ ಇದು ಸ್ಫಿಯರ್ ಆಗಿ ಡ್ರಾ ಮಾಡಿದ್ರೆ ಇಲ್ಲಿ ಬರೋದು ನಮ್ಮದು ಸೆಂಟರ್ ಆಫ್ ಕರ್ವೇಚರ್. ಇದು ಪಾಯಿಂಟ್ ಬರೋದು ನಮ್ಮದು ಸೆಂಟರ್ ಆಫ್ ಕರ್ವೇಚರ್. ಹಾಗೆ ಇದಿದ್ದ ಮಿಡ್ ಪಾಯಿಂಟ್ ಆಫ್ ದ ಸ್ಫಿಯರ್. ಸೊ ಹಿಂಗೆ ಸ್ಫಿಯರ್ ಆಗಿ ಡ್ರಾ ಮಾಡಿದ್ರೆ ನಾನು ಪ್ರೀವಿಯಸ್ ಬೇಸಿಕ್ಸಲ್ಲಿ ಹೇಳಿದ್ದೀನಿ, ಸ್ಫಿಯರ್ ಆಗಿ ಡ್ರಾ ಮಾಡಿದ್ರೆ ಸೆಂಟರ್ ಆಗುತ್ತೆ, ಸೆಂಟರ್ ಆಫ್ ದ ಸ್ಫಿಯರ್. ಸೊ ಇದಕ್ಕೆ ಸೆಂಟರ್ ಆಫ್ ಕರ್ವೇಚರ್ ಅಂತಾರೆ ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಸೊ ಪೋಲ್ ಆಯಿತು, ಸೆಂಟರ್ ಆಫ್ ಕರ್ವೇಚರ್ ಆಯಿತು ರೈಟ್. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಫೋಕಸ್ ರೈಟ್. ಫೋಕಸ್ ಅಂದರೆ ಏನಂದರೆ, ಸೊ what is focus point? So when the paraxial rays ಅಂದ್ರೆ the rays which are close to principal axis as well as parallel to the principal axis right. So ಏನಾಗುತ್ತೆ ಅಂದರೆ when the paraxial rays ಅಂದ್ರೆ the rays which are parallel to principal axis and which are close to principal axis, so ಇದನ್ನ ನಾವು principal axis ಅಂತೀವಿ right. So when the paraxial rays touch the mirror, so the reflected ray will pass through the focus. Then now basics we have discussed in the basics part of the ray optics right. So this is your reflected ray right. So this distance is called as your focal length, that is FP is called as your focal length. ಅದನ್ನು ನಾವು small f ಇಂದ ಡಿನೋಟ್ ಮಾಡ್ತೇವೆ right. So ಇದು CP distance is called as your radius of curvature. CP distance is called as your radius of curvature right. So this distance is called as your radius of curvature, P only right. This distance is called as your radius of curvature. So now next ಏನಂದ್ರೆ ಇದನ್ನ ಹೆಂಗೆ ಡಿರೈವ್ ಮಾಡಬೇಕು, F = R/2 ಇದೆಲ್ಲ ಬೇಸಿಕ್ಸ್ ಇದೆ right. So F = R/2 ಹೆಂಗೆ ಡಿರೈವ್ ಮಾಡಬೇಕು ಇದು ರಿಲೇಷನ್ right. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ನಾವು ಪ್ರೀವಿಯಸ್ ಬೇಸಿಕ್ಸಲ್ಲಿ ಟೀಚ್ ಮಾಡಿದ್ದೆ ನಾನು, ಸೆಂಟರ್ ಆಫ್ ಕರ್ವೇಚರ್ ನಿಮ್ಮ ಪಾಯಿಂಟ್ ಆಫ್ ದ ಮಿರರ್ಗೆ ನಾರ್ಮಲ್ ಆಗಿ ಆಕ್ಟ್ ಆಗುತ್ತೆ. ಸಪೋಸ್ ನೀವು ನೋಡಿ, ಈಗ ನಾವು ಸರ್ಕಲ್ ತಗೋತೀನಿ, ಒಂದು ಸರ್ಕಲ್ ತಗೊಂಡ್ರೆ ಆರ್ ಸ್ಫಿಯರ್ ರೈಟ್, ಫ್ರಮ್ ಸೆಂಟರ್ ನಾವು ಏನೇ ಪಾಯಿಂಟ್ ತಗೋರಿ ರೈಟ್, ಲೈನ್ ಟಚಿಂಗ್ ದ ಸರ್ಕಲ್ will be always perpendicular, that is normal right, to be always 90 degree right. So the same way idenagutte, when I am extending the center of curvature, I am taking it right. So this will be your 90 degree, or your, if I take this as MC is your normal ray, MC is your normal ray right. So next one more new laws of reflection ಓದಿದ್ದೀರಾ, you are studying laws of reflection. This is your normal ray in incident ray touch ಆಗಿ reflected ray ಹೋದ್ರೆ this angle
incident ray will be equal to your reflected ray, right? This is the law of your reflection. You basics ನೋಡ್ಕೊಂಡು ಬರಬೇಕು. ray of text basics ನೋಡಿದ್ರೆ ನಾವು laws of reflection ಅಲ್ಲಿ ಟೀಚ್ ಮಾಡಿದೀವಿ. angle I is equal to angle R. ಸೊ ಇದನ್ನ ಸೇಮ್ ಆಗಿ ಆಗುತ್ತೆ, ರೈಟ್? ಇದನ್ನ ನಾನು L ಅಂತ ತಗೋತೀನಿ, L M F. LM ಏನಾಗುತ್ತೆ ಇನ್ಸಿಡೆಂಟ್ ರೇ, ದಿಸ್ ಇಸ್ ಯುವರ್ ಇನ್ಸಿಡೆಂಟ್ ರೇ LM. MF ಏನಾಗುತ್ತೆ ನಿಮ್ದು ರಿಫ್ಲೆಕ್ಟೆಡ್ ರೇ. ಸೊ MF will be your reflected ray. So center is your normal ray. The reflected ray, correct? So LM is your paraxial ray, this is your incident ray, and it is after reflected ray will pass through the focus. So CM is your normal ray. So angle I is equal to angle R. So what I will do, then this angle is your incident angle, I will take it as theta, right? So this is equal to your reflected angle. Reflected angle, it is angle between your normal ray and the reflected ray. See, normal ray and reflected ray angle is called as a reflected ray, right? Angle of reflection, it is theta. So both the angles are equal, right? So LMC is equal to CMF, right? Correct. Now next thing, next part in, so this LM is parallel to your CP, right? Your LM, that is your incident ray LM, is parallel to your CP, right? So these two rays are parallel to each other, and this will act as your transversal. Transversal ಆಗಿ act ಆಗುತ್ತೆ ಈ ತರ center of curvature ಇಂದ, right? So this angle is your theta, that is LMC is your theta, correct? So ನೀವು ಓದಿದ್ದೀರಾ alternate interior angles will be equal, alternate interior angle will be equal, right? So LMC is equal to MCP. So this angle will be same equal. ಇದು angle same ಆಗುತ್ತೆ, right? These two angle will be same. So ಏನಂದ್ರೆ ನಾವು ಅರ್ಥ ಮಾಡ್ಕೊಂಡಿದ್ದೆ, LM is paraxial ray, correct? Next, LM is a paraxial ray, or it is also called as incident ray. Paraxial ray, incident on concave mirror, ಇಲ್ಲಿ at point P, incident ಆಗಿದೆ, right? Next, these two angles are equal, and CM is the normal ray. CM is your normal ray. So angle LMC is equal to angle CMF, right? Angle of incidence is equal to angle of reflection. So angle of LMC is equal to angle CMF, right? This angle equal is that, right? Is equal to theta. Both are equal, so theta, right? Next, angle LMC is equal to angle MCP, right? What are these? Alternate interior angles. So angle LMC is equal to angle MCP. What is the reason? Okay, I will write again. Angle LMC, right, is equal to angle CMF. What is the reason? Reason is alternate interior angles. Alternate interior angles will be always equal. These two are parallel lines, so this angle is equal to this angle. So alternate interior angles, right? So this is equal. Next ಏನದ ಅಂದ್ರೆ ಇಂದು MFP, ಇದು exterior angle act ಆಗುತ್ತೆ, ಇದು angle, right? MFP ನೀವು ಓದಿರಬೇಕು, exterior angle of a triangle ಅಂದ್ರೆ ಈ ತರ
ಓಕೆ, ಈ ತರ ಇದ್ರೆ ಇದು ಥೀಟಾ, ಇದು ಥೀಟಾ, ಇದು ಲೇಬಲ್ ಎಂ, ಇದು ಸಿ, ಇದು ಎಫ್, ಇದು ಪಿ ಇದೆ. ಸೊ ನೀವು 10th ಕ್ಲಾಸ್ ಇಲ್ಲ 9th ಕ್ಲಾಸ್ ಅಲ್ಲಿ ಓದಿರಬೇಕು. ಇಫ್ ದಿಸ್ ಈಸ್ ಯುವರ್ ಥೀಟಾ, ದಿಸ್ ಈಸ್ ಯುವರ್ ಥೀಟಾ, what will be the angle MFP? This angle will be equal to sum of interior opposite angles. Exterior angle will be equal to sum of two interior angles, right? So exterior angle MFP is equal to sum of interior opposite angle. Idu tagobedadu, sum of two opposite interior angles, right? So adike enagutte angle MFP is equal to angle FMC plus angle FCM. So iದೇನಾಗುತ್ತೆ theta plus theta. So answer ಏನಾಯ್ತು 2 theta. So this is your 2 theta. What is the y ಅಂತ ಕೇಳಿದ್ರೆ it is exterior angle property. Exterior angle property. Exterior angle property ಏನಿದೆ, exterior angle is equal to sum of two interior angles. So this is equal to your 2 theta, right? So ಇಲ್ಲಿ so ಇಷ್ಟು ಇದು ಬರೆಯೋಕ್ಕೆ, ಇದು 3 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ರೆ ಇದು ಡಯಾಗ್ರಾಮ್ ಬರೆಯೋಕ್ಕೆ 1 ಮಾರ್ಕ್ ಇರುತ್ತೆ, ಇದು ಬರೆಯೋಕ್ಕೆ ನಿಮಗೆ 1 ಮಾರ್ಕ್ ಇರುತ್ತೆ. ಇಷ್ಟು ಬದ್ದಿದೆಲ್ಲ 1 ಮಾರ್ಕ್ ಆಗಿ ಕೌಂಟ್ ಆಗುತ್ತೆ. ಸೊ ದಿಸ್ ಡಯಾಗ್ರಾಮ್ 1 ಮಾರ್ಕ್ ಅಂಡ್ ದಿಸ್ ಅದರ್ ಪಾರ್ಟ್ 1 ಮಾರ್ಕ್. ಸೊ ಇನ್ನೂ 1 ಮಾರ್ಕ್ ರಿಮೈನಿಂಗ್ ಇದೆ, ರೈಟ್? ಸೊ ಅದಕ್ಕೆ ಏನು ಮಾಡಬೇಕು, ರೈಟ್? ಸೊ ಅದಕ್ಕೆ ಇಷ್ಟ ಆಯ್ತು. ಈಗ ನೆಕ್ಸ್ಟ್ ಏನಿದೆ, ನಿಮ್ದು ರೇ ಆಪ್ಟಿಕ್ಸ್ ಸಿಲೆಬಸ್ ಅಲ್ಲಿ ಇದು ಪ್ಯಾರಾಕ್ಸಿಯಲ್ ರೇ ಇದೆ, ರೈಟ್? ಪ್ಯಾರಾಕ್ಸಿಯಲ್ ರೇ ಅಂದ್ರೆ ವಿಚ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಂಡ್ ಕ್ಲೋಸ್ ಟು ಯುವರ್ ಪ್ರಿನ್ಸಿಪಲ್ ಆಕ್ಸಿಸ್, ರೈಟ್? ಇದು ಏನಾಗುತ್ತೆ, ಸ್ಮಾಲ್ ಎಪರ್ಚರ್ ಅಂದ್ರೆ ಹತ್ತಿರ ಇರುತ್ತೆ, ಲೈನ್ ಪೂರ್ತಿ ಹತ್ತಿರ. ನಾವು ಝೂಮ್ ಮಾಡಿ ತೋರಿಸಿದ್ದೀವಿ. ಸೊ ಇದು ಹತ್ತಿರ ಇರುತ್ತೆ. ಹತ್ತಿರ ಇದ್ದಾಗ ಏನಾಗುತ್ತೆ, ಇದು MP ಏನಿದೆ, ದಿಸ್ MP ಲೈನ್ ವಿಲ್ ಬಿ ವೆರಿ ವೆರಿ ಕ್ಲೋಸ್. ಇದು ಹತ್ತಿರ ಇರುತ್ತೆ, ಅಂದ್ರೆ ಈ ತರ ಬೆಂಡ್ ಇರೋದನ್ನ ಸ್ಟ್ರೈಟ್ ಲೈನ್ ಆಗಿ ಕಾಣಿಸುತ್ತೆ ನಿಮಗೆ. ಇದು ಬೆಂಡ್ ಇರೋದನ್ನ ಸ್ಟ್ರೈಟ್ ಲೈನ್ ಆಗಿ ಕಾಣುತ್ತೆ. ಇದು ಹತ್ತಿರ ಇರುತ್ತೆ, ಸೊ ಇದು ಬೆಂಡ್ ಇರೋದನ್ನ ಸ್ಟ್ರೈಟ್ ಆಗಿ ಕಾಣುತ್ತೆ, ರೈಟ್? ಸೊ ಇದೀಗ ಏನಂತೀರಾ, ಪ್ಯಾರಾಕ್ಸಿಯಲ್ ರೇ ಏನಾಗುತ್ತೆ, ಇದು ಬೆಂಡ್ ಇರೋದನ್ನ ಸ್ಟ್ರೈಟ್ ಆಗಿ ಕಾಣಿಸುತ್ತೆ ನಿಮಗೆ, ರೈಟ್? ಸೊ ನಿಮ್ದು ಥೀಟಾ ಏನಾಗುತ್ತೆ ಅಂದ್ರೆ ಇದು ಆಂಗಲ್ ಏನಿದೆ ಅಲ್ಲ, ದಿಸ್ ಆಂಗಲ್, ರೈಟ್? ಸೊ ವಿಲ್ ಬಿ ರಫ್ಲಿ ಈಕ್ವಲ್ ಟು ಯುವರ್ tan theta. Or okay, so tan theta will be roughly equal to your theta. This is valid, right? Equal to sin theta nu ಬರಿಬಹುದು. ಆದರೆ ಇಲ್ಲಿ ಡೆರಿವೇಶನ್ ನಾವು tan theta ತಗೋತೀವಿ. ಯಾವಾಗ ಸ್ಮಾಲ್ ಆಂಗಲ್ ಇದ್ದಾಗ this angle will be very very small, right? Very small. Theta is very small. Very small ಇದ್ದಾಗ ಏನು, tan theta equal to theta ಆಗುತ್ತೆ, right? So ನಾವು tan theta ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ tan theta MCP tan theta ಏನಾಗುತ್ತೆ, tan theta ಅಂದ್ರೆ ಅಪೋಸಿಟ್ ಬೈ adjacent, right? Opposite by adjacent. So tan theta ಯಾವ theta ತಗೋಬೇಕು, MCP. ಯಾವ theta, MCP. ಸೊ angle tan theta is equal to ನಿಮ್ದಿರೋದು ಅಪೋಸಿಟ್ ಏನಿದೆ, MP, right? MP divided by your R. MP ಅಂದ್ರೆ ಎರಡು ಈಕ್ವಲ್ ಆಗಿ ತಗೋತಾರೆ, ಹತ್ರ ಇರುತ್ತೆ, ಸೊ ಈಕ್ವಲ್ ಆಗಿ ತಗೋತಾರೆ. MP divided by your CP, right? MP divided by CP. MP divided by CP, right? MP divided by CP. So similarly, second one, tan 2 theta. tan 2 theta ಅಂದ್ರೆ ಇದು, right? ಇದ್ರಲ್ಲಿ ಏನಾಗುತ್ತೆ, tan 2 theta ಏನಿದೆ, MP divided by your FP. MP, that is opposite divided by your adjacent, right? So tan 2 theta is MP divided by your FP. FP ಏನಿದೆ, your F, right? ಅದು ಲಾಸ್ಟ್ ಗೆ ಬರ್ಕೋಣ. So tan 2 theta is MP divided by your FP, right? So ಇದು ನಿಮ್ದು ಎರಡು ರಿಲೇಷನ್ ಗೊತ್ತಾಯ್ತು, right? ನಾವು ಬರೀಬಹುದು, ಸಿ tan theta ನಾವು ಯಾವ ತರ ಬರೀಬಹುದು, theta ಅಂತ ಬರೀಬಹುದು. tan theta is equal to almost equal to theta, right? So ಏನಾಗುತ್ತೆ, ನಾನು ಈ ತರ ಬರೀಬಹುದು 2 theta ಅಂದ್ರೆ ಇದು 2 theta. ನಾನು okay, this is roughly equal to 2 theta.
ಇದನ್ನು ರಫ್ಲಿ ಈಕ್ವಲ್ ಆಗಿ ಏನಾಗುತ್ತೆ ಥೀಟಾ ಆಕ್ಟ್ ಆಗುತ್ತೆ ರೈಟ್. ದಿಸ್ ಇಸ್ ರಫ್ಲಿ ಈಕ್ವಲ್ ಟು ಯರ್ ಥೀಟಾ ರೈಟ್. ಸೊ ಅವಾಗ ಏನಾಗುತ್ತೆ ನನಗೆ ಈ ಥರ ಬರ್ಬೋದು 2 ಥೀಟಾ ಅಂದರೆ ಇದು 2 ಥೀಟಾ, ನಾನು ಏನು ಮಾಡ್ತೀನಿ 2 ಇಂಟು ಥೀಟಾ ಅಂತ ಬರ್ಕೋಬೋದಾ, ಅಂದರೆ 2 ಟೈಮ್ಸ್ ಇದ್ರದ್ದು 2 ಥೀಟಾ ಇಸ್ ಈಕ್ವಲ್ ಟು ಇದು 2 ಟೈಮ್ಸ್ ಮಾಡ್ಬೋದಾ, ಯಾಕಂದ್ರೆ 2 ಥೀಟಾ ಇಸ್ ಈಕ್ವಲ್ ಟು 2 ಥೀಟಾ ಆಗುತ್ತೆ. ಸೊ 2 ಥೀಟಾ ಏನಿದೆ ಎಂ ಪಿ ಬೈ ಎಫ್ ಪಿ ಇಸ್ ಈಕ್ವಲ್ ಟು 2 ಇಂಟು ಥೀಟಾ 2. ವಾಟ್ ಈಸ್ ಥೀಟಾ? ಥೀಟಾ ಇಸ್ ಯುವರ್ tan theta, that is mp by cp, mp by cp, mp by cp, right. So ಇಲ್ಲಿ mp ಕ್ಯಾನ್ಸಲ್ ಆಗುತ್ತೆ right. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, mp ಕ್ಯಾನ್ಸಲ್ ಆಗುತ್ತೆ. ಓಕೆ ಇಲ್ಲಿ ಇನ್ನೊಂದು ಓಕೆ mp ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿತೇನು 1 by fp is equal to 2 by cp, 1 by fp is equal to 2 by cp, right. ಸೊ fp ಏನಿದೆ, ಎಫ್ ಪಿ ಏನಿದೆ ಇದು ಡಿಸ್ಟೆನ್ಸ್ ದಟ್ ಈಸ್ ಎಫ್ ರೈಟ್. ಎಫ್ ಪಿ ಏನಿದೆ ಎಫ್, ಆದರೆ ಎಫ್ ಪಿ ಡಿಸ್ಟೆನ್ಸ್ ಏನಿದೆ ಮೈನಸ್ ಎಫ್ ಆಗುತ್ತೆ, ಯಾಕಂದರೆ ಎಫ್ ಈ ಸೈಡ್ ಇದೆ. ಸೊ ನೀವು ಸೈನ್ ಕನ್ವೆನ್ಷನ್ ಅನ್ನು ರೇ ಆಪ್ಟಿಕ್ಸ್ 5 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೈನ್ ಕನ್ವೆನ್ಷನ್ ಹೆಂಗೆ ತಗೋಬೇಕಂತ ಇನ್ ಡೀಟೇಲ್ ಆಗಿ. ಸೊ ಎಫ್ ಪಿ ಏನು ಮಾಡಬೇಕು, ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ವಿಲ್ ಮೆಜರ್ ಆಲ್ ದ ಡಿಸ್ಟೆನ್ಸಸ್ ಫ್ರಮ್ ದ ಪೋಲ್ ರೈಟ್. ಸೊ ಇಟ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್, so it will be minus f. So 1 by minus f is equal to 2 by cp. Cp ಏನಿದೆ, this is equal to r, but since it is left hand side we are measuring against the incident direction right, so it will be minus r. So final ಆಗಿ ಏನಾಗುತ್ತೆ right. So this will be equal to f is equal to right, f is equal to r by 2 minus ಇದು minus cancel ಆಗುತ್ತೆ. So f is equal to r by 2 right. That is focal length will be equal to radius of curvature by 2. ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ once more. So this theta ಇದು theta equal ಇರುತ್ತೆ, ಇದು theta equal ಇರುತ್ತೆ, ಯಾಕಂದ್ರೆ ಅದು ಬರೋದು ಇದು ನಾರ್ಮಲ್ ರೇ ಆಗಿ ಆಕ್ಟ್ ಆಗುತ್ತೆ. So this theta will be equal to this theta right. So ಇದು theta LMC is equal to MCP, ಏನಕಂದ್ರೆ alternate interior angles will be equal, alternate interior angles. ಮತ್ತೆ next 2 theta, 2 ಇದು this angle that is MFP is equal to interior opposite angles. ಇವೆರಡು ಆಡ್ ಮಾಡಬೇಕು, that is theta plus theta. exterior angle property ಯೂಸ್ ಮಾಡ್ಕೊಂಡ್ರೆ 2 theta, this angle equal to interior opposite angles, theta plus theta, ಇದು 2 theta ಆಗುತ್ತೆ. next tan theta is theta because ಯಾಕಂದ್ರೆ ಇದು ಪ್ಯಾರಾ ಆಕ್ಸಿಸ್ ಇರುತ್ತೆ, ಹತ್ರ ಇರುತ್ತೆ, it will be near to your principal axis and it will be parallel to your principal axis. So tan theta is equal to theta. Then what is tan theta formula? mp by cp, that is opposite by your adjacent right. mp by your theta ಅಂದ್ರೆ cp right, mp by your cp right. next tan 2 theta mp by fp, mp by fp right. So since tan theta is equal to theta, tan 2 theta will be equal to 2 theta right. next ನಾನು ಏನು ಮಾಡ್ತೀನಿ 2 theta is equal to 2 into theta ಅಂತ ಬರ್ಬೋದೇನೆ. 2 theta is equal to 2 into theta right. what is 2 theta? 2 theta is this, that is mp by cp right. 2 theta is your mp by fp is equal to 2 into mp by cp. mp will get cancelled. next 1 by fp is equal to 2 by cp. fp is equal to f, that is because since it is again we are measuring all the distance from the pole okay, and this is f, so it will be minus f because it is against the incident direction. See incident direction ಈ ಕಡೆ ಇದೆ, ನಾವು ಮೆಜರ್ ಲೆಫ್ಟ್ ಟು ರೈಟ್ ಇನ್ಸಿಡೆಂಟ್ ಡೈರೆಕ್ಷನ್ ಇದೆ, ನಾವು ಮೆಜರ್ ಮಾಡ್ತಾ ಇರೋದು ರೈಟ್ ಟು ಲೆಫ್ಟ್ ರೈಟ್. ಲೆಫ್ಟ್ ಟು ರೈಟ್ ಇನ್ಸಿಡೆಂಟ್ ಡೈರೆಕ್ಷನ್ ಹೋಗ್ತಾ ಇದೆ, ನಾವು ಮೆಜರ್ ಮಾಡ್ತಾ ಇರೋದು ರೈಟ್ ಟು ಲೆಫ್ಟ್. ಸೊ ಇಟ್ ವಿಲ್ ಬಿ ಮೈನಸ್ ಎಫ್, ಸಿ ಪಿ ನೋ ಸೇಮ್, ಇಟ್ ವಿಲ್ ಬಿ minus r. So calculate ಮಾಡಿದಾಗ f is equal to r by 2 right. So this is the relation between your focal length and the radius of curvature. Thank you.